ಕಳೆದ 2 ವರ್ಷಕ್ಕೂ ಹೆಚ್ಚು ಕಾಲ ಈ ಅಂತರ್ಯುದ್ಧದಲ್ಲಿ ಆಫ್ರಿಕಾದ ಸುಡಾನ್ನಿಂದ ಎಷ್ಟು ಸಂಪತ್ತು ದೇಶ ವಿದೇಶಗಳಿಗೆ ರಫ್ತಾಗಿದೆಯೋ ಅಷ್ಟೇ ಮಟ್ಟಿಗೆ ಸುಡಾನ್ ದೇಶದ ಜನರ ರಕ್ತವೂ ಹರಿದಿದೆ. ದೊಡ್ಡ ಪ್ರಮಾಣದಲ್ಲಿ ಜನರ ನರಮೇಧಗಳು ನಡೆದಿದೆ. ಜಾಗತಿಕ ಶಕ್ತಿಗಳ ಸ್ವಾಯತ್ತಾಸಕ್ತಿಯಲ್ಲಿ ಕೇವಲ ಸುಡಾನ್ನ ನೈಸರ್ಗಿಕ ಸಂಪತ್ತು ಮಾತ್ರವಲ್ಲ, ಅಲ್ಲಿನ ಜನ, ಅಲ್ಲಿನ ಸಂಸ್ಕೃತಿಯು ನಾಶವಾಗಿದೆ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಸುಡಾನ್ನಲ್ಲಿ ನಡೆಯುತ್ತಿರುವ ಅಂತರ್ಯುದ್ಧದಿಂದ ಲಕ್ಷಾಂತರ ಸುಡಾನ್ ಜನರು ತತ್ತರಿಸಿದ್ದಾರೆ. ಅಲ್ಲಿನ RSF ಮತ್ತು SF ನಡುವಿನ ಯುದ್ಧವು ನರಮೇಧ ಮತ್ತು ಕ್ಷಾಮದ ಭೀಕರತೆಯನ್ನು ತಲುಪಿದೆ. ಸುಡಾನ್ ನಗರದ ಆಲ್ಫಾಶಿರ್ ನಗರದಲ್ಲಿ ನಡೆಯುತ್ತಿರುವ ದೌರ್ಜನ್ಯಗಳು, ಯುದ್ಧಗಳು, ಯುದ್ಧಾಪರಾಧಗಳು ಎಲ್ಲವೂ ಮಾನವೀಯತೆಯ ವಿರುದ್ಧದ ನಡೆಯುತ್ತಿರುವ ಅಪರಾಧಗಳು ಎಂದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಹೇಳಿದೆ. ಜನರಲ್ ಮೊಹಮ್ಮದ್ ಹಮ್ದಾನ್ ದಗಾಲೋ ಹೆಮ್ದೇತಿ ನೇತೃತ್ವದ ಅರೆಸೇನಾ ಪಡೆಯಾದ ರ್ಯಾಪಿಡ್ ಸಪೋರ್ಟ್ ಫೋರ್ಸ್ RSF ನಿರಂತರ ದಾಳಿಯಿಂದ ಸುಡಾನ್ನ ಆಲ್ಫಶೀರ್ ನಗರದಲ್ಲಿರುವ ಜನರ ಮೇಲೆ ನಿರಂತರ ಬಾಂಬ್ ದಾಳಿ, ಮೂಲಸೌಕರ್ಯ ಪೂರೈಕೆಯನ್ನು ತಡೆಗಟ್ಟಿರುವುದು, ಸಾಮೂಹಿಕ ಅತ್ಯಾಚಾರಗಳು, ಹತ್ಯೆ ಹಾಗೂ ನರಮೇಧ ನಡೆಸುತ್ತಿರುವುದು ಅಮಾನವೀಯ ಎಂದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಈಗಾಗಲೇ ಕಳವಳ ವ್ಯಕ್ತಪಡಿಸಿದೆ. ಇನ್ನು 2003ರಲ್ಲಿ ಸುಡಾನ್ನ ಮಾಜಿ ಅಧ್ಯಕ್ಷ ಆಗಿದ್ದಂತಹ ಒಮರ್ ಅಲ್ ಬಶೀರ್ ಡಾರ್ಫೋರ್ನಲ್ಲಿ ಜಾಂಜವಿದ್ ಎಂಬ ಸಮುದಾಯವನ್ನು ಬಳಸಿಕೊಂಡು ಅರೆಸೇನಾ ಪಡೆಯಾದ ರ್ಯಾಪಿಡ್ ಸಪೋರ್ಟ್ ಫೋರ್ಸ್ ಅಂದರೆ RSF ಅನ್ನು ಜನರಲ್ ಮೊಹಮ್ಮದ್ ಹಮ್ದಾನ್ ದಗಾಲೋ ಹೆಮ್ದೇತಿ ನೇತೃತ್ವದಲ್ಲಿ ಸ್ಥಾಪನೆ ಮಾಡ್ತಾನೆ. ಈಗ ಇದೇ RSF ಜನಾಂಗೀಯ ನರಮೇಧವನ್ನು ನಡೆಸ್ತಿದೆ. ಅಧಿಕಾರಕ್ಕಾಗಿ ಸುಡಾನ್ ದೇಶದಲ್ಲಿರುವ ನೈಸರ್ಗಿಕ ಸಂಪತ್ತಿಗಾಗಿ ತನ್ನದೇ ದೇಶದಲ್ಲಿರುವ ಇನ್ನೊಂದು ಮಿಲಿಟರಿ ಪಡೆಯಾದ SAF ಅಂದರೆ ಸಾಮಾನ್ಯ ಸೇನೆಯ ವಿರುದ್ಧ ಅಂತರ್ಯುದ್ಧಕ್ಕೆ ಈ RSF ಇಳಿದಿದೆ. ಈ ಎರಡೂ ಸೇನೆ ಮತ್ತು ಅರೆಸೇನಾ ಪಡೆಗಳ ಯುದ್ಧದಲ್ಲಿ ಲಕ್ಷಾಂತರ ಸುಡಾನಿ ಜನರು ಸ್ಥಳಾಂತರಗೊಂಡಿದ್ದಾರೆ. ಸಾವಿರಾರು ಮಕ್ಕಳು ಅಪೌಷ್ಟಿಕತೆಯಿಂದ ಸಾವನ್ನಪ್ಪಿದ್ದಾರೆ. ಲಕ್ಷಕ್ಕೂ ಹೆಚ್ಚು ಜನರು ಮಿಲಿಟರಿಯ ಬಂದೂಕುಗಳಿಂದ ಸಾವನ್ನಪ್ಪಿದ್ದಾರೆ. ಈ ಎರಡೂ ಮಿಲಿಟರಿ ಪಡೆಗಳು ಈಗಾಗಲೇ ಸುಡಾನ್ ದೇಶದ ಅಧಿಕಾರಕ್ಕಾಗಿ ಪಣ ತೊಟ್ಟು ನಿಂತಿವೆ. ಇದರ ಜೊತೆಗೆ ಜಾಗತಿಕ ಶಕ್ತಿಗಳೂ ಸಹ ಇದಕ್ಕೆ ಬೆಂಬಲ ಕೊಡ್ತಿವೆ. ಆರ್ಥಿಕವಾಗಿ ಮುಂದುವರೆದ ಅನೇಕ ದೇಶಗಳು ಯುದ್ಧ ನಿಲ್ಲಿಸುವ ಬದಲು ಮಿಲಿಟರಿ ಪಡೆಗಳ ಯುದ್ಧವನ್ನು ಬೆಂಬಲಿಸುತ್ತಿವೆ. ಇನ್ನು ಭಾರತ ಪಾಕಿಸ್ತಾನ ಯುದ್ಧವನ್ನು ತಾನೇ ನಿಲ್ಲಿಸಿದ್ದು ಎಂದು ಹೇಳಿಕೊಳ್ಳುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಡಾನ್ ದೇಶದಲ್ಲಿ ನಡೆಯುತ್ತಿರುವ ಅಂತರ್ಯುದ್ಧಕ್ಕೆ ಪರೋಕ್ಷವಾಗಿ ಬೆಂಬಲಿಸುತ್ತಿರುವಂತೆ ಕಾಣ್ತಿದೆ. ಇನ್ನು ನರಮೇಧ ನಡೆಸುತ್ತಿರುವ ಬಂಡುಕೋರ RSF ಮಿಲಿಟರಿ ಪಡೆಯ ಜೊತೆ ಅಮೆರಿಕ ಪರೋಕ್ಷವಾಗಿ ನಿಂತಂತೆ ಕಾಣ್ತಿದೆ. ಅದೇ ರೀತಿಯಲ್ಲಿ ಚೀನಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ತರದ ಆರ್ಥಿಕ ಬಲಿಷ್ಠ ರಾಷ್ಟ್ರಗಳು ಈ RSF ಜೊತೆ ನಿಂತಿವೆ. ಇನ್ನು ಸುಡಾನಿನ SAF ಮಿಲಿಟರಿ ಪಡೆಯ ಜೊತೆ ಟರ್ಕಿ, ಸೌದಿ ಅರೇಬಿಯಾದಂತಹ ರಾಷ್ಟ್ರಗಳಿವೆ. ಸುಡಾನ್ ದೇಶದ ಅಧಿಕಾರವನ್ನು ಹಿಡಿಯಲು ಮೇಲಿನ ಎಲ್ಲ ದೇಶಗಳು ಪ್ರಯತ್ನಿಸುತ್ತಿವೆ. ಮೇಲಿನ ಎಲ್ಲ ದೇಶಗಳು ಈ ಎರಡೂ ಮಿಲಿಟರಿ ಪಡೆಗಳಿಗೆ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಿವೆ. ಈ ಪಾಶ್ಚಿಮಾತ್ಯ ದೇಶಗಳ ಬೆಂಬಲವು ಮಿಲಿಟರಿ ಪಡೆಗಳು ನಡೆಸುತ್ತಿರುವ ಅಂತರ್ಯುದ್ಧಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿವೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇನ್ನು ಸುಡಾನ್ನ ಸೇನಾಪಡೆಯಾದ SAFಗೆ ಬೆಂಬಲಿಸುತ್ತಿರುವ ರಾಷ್ಟ್ರಗಳು ಯಾವುವು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈಜಿಪ್ಟ್ ಏರ್ ಸ್ಟ್ರೈಕ್ಸ್, ಫೈಟರ್ ಜೆಟ್, ಮಿಲಿಟರಿ ತರಬೇತಿಯನ್ನ SAFಗೆ ನೀಡುತ್ತಿದೆ. ಅದರ ಮೂಲಕ ನೈಲ್ ನದಿಯ ನೀರಿನ ಸಂಪನ್ಮೂಲಗಳು ಮತ್ತು ಕೆಂಪು ಸಮುದ್ರದ ವ್ಯಾಪಾರ ಸಂಬಂಧವನ್ನು ಸುಡಾನಿನಲ್ಲಿ ನೆಲೆಸುವುದಕ್ಕಾಗಿ ಪ್ರಯತ್ನಿಸುತ್ತಿದೆ. ಇನ್ನು ಎರಡನೇದಾಗಿ ಸೌದಿ ಅರೇಬಿಯಾ ಹಣಕಾಸಿನ ನೆರವನ್ನು ನೀಡುತ್ತಿದೆ. ಇರಾನಿನ ಪ್ರಭಾವದ ವಿರುದ್ಧ ಮಿಲಿಟರಿ ಪಡೆಯ ಜೊತೆ ಮೈತ್ರಿ ಮತ್ತು ಭದ್ರತೆ, ಹೌತಿ ಬಂಡುಕೋರರನ್ನು ಎದುರಿಸಲು ತಾನು SAF ಮಿತ್ರ ಎಂದು ಬಿಂಬಿಸಿಕೊಳ್ಳಲು ಸೌದಿ ಪ್ರಯತ್ನಿಸುತ್ತಿದೆ. ಇನ್ನು ಮೂರನೇದಾಗಿ ರಷ್ಯಾ ಶಸ್ತ್ರಾಸ್ತ್ರ ಪೂರೈಕೆ, ಮಿಲಿಟರಿ ಸಲಹೆಗಾರರು, ವಿಶ್ವಸಂಸ್ಥೆಯಲ್ಲಿ ರಾಜತಾಂತ್ರಿಕ ವೀಟೋಗಳನ್ನ ನೇಮಿಸುವುದು. ಈ ರಷ್ಯಾ ಪಶ್ಚಿಮ ದೇಶಗಳನ್ನು ಎದುರಿಸಲು ಹಾಗೂ ಕೆಂಪು ಸಮುದ್ರದಲ್ಲಿ ಬಂದರು ನಿರ್ಮಿಸುವುದು ಇದರ ಉದ್ದೇಶವಾಗಿದೆ. ಇನ್ನು ನಾಲ್ಕನೇದಾಗಿ ಇರಾನ್ ದೇಶವು ಸಹ SAFಗೆ ಬೆಂಬಲಿಸುತ್ತಿದೆ. ಯುದ್ಧಕ್ಕೆ ಡ್ರೋನ್ಗಳನ್ನು ಪೂರೈಸುವ ಮೂಲಕ SAF ಜೊತೆ ನಿಂತಿದೆ. SAF ಅಧ್ಯಕ್ಷ ಬುರ್ಹಾನ್ ಸಂಬಂಧಗಳನ್ನು ಗಟ್ಟಿಗೊಳಿಸುವುದು ಇರಾನ್ನ ಉದ್ದೇಶವಾಗಿದೆ. ಇನ್ನು ಐದನೇದಾಗಿ ಟರ್ಕಿ. ಈ ಟರ್ಕಿ ಯುದ್ಧ ಡ್ರೋನ್ಗಳನ್ನು ಪೂರೈಸುವುದು, ಹಣಕಾಸಿನ ನೆರವನ್ನು ನೀಡುವುದರ ಮೂಲಕ SAFಗೆ ಬೆಂಬಲಿಸುತ್ತಿದೆ. ತನ್ನ ಪ್ರಭಾವವನ್ನು ಹೆಚ್ಚಿಸಿ UAEಯನ್ನು ಎದುರಿಸುವುದು ಈ ಟರ್ಕಿಯ ಉದ್ದೇಶವಾಗಿದೆ. ಇನ್ನು ಆರನೇದಾಗಿ ಕತಾರ್ ಆರ್ಥಿಕ ಮತ್ತು ರಾಜಕೀಯವಾಗಿ SAF ಅನ್ನು ಬೆಂಬಲಿಸುತ್ತಿದೆ. ಇಸ್ಲಾಮಿಕ್ ಶಕ್ತಿಯನ್ನು ಬಲಪಡಿಸುವುದು ಈ ಕತಾರ್ನ ಉದ್ದೇಶವಾಗಿದೆ. ಇನ್ನು ಏಳನೇದಾಗಿ ಅಲ್ಜೇರಿಯಾ. ಇದು ರಿಟೈರ್ಡ್ MiG-29 ಜೆಟ್ಗಳನ್ನ ಕೊಡುವ ಮೂಲಕ ಬೆಂಬಲ ಕೊಡ್ತಿದೆ. ಇನ್ನು ಎಂಟನೇದಾಗಿ ಉಕ್ರೇನ್ ರಾಜತಾಂತ್ರಿಕ ಬೆಂಬಲ ಮತ್ತು ಜೆಟ್ಗಳನ್ನು ಪೂರೈಸುವ ಮೂಲಕ ರಷ್ಯಾ ಸಂಬಂಧಿತ ವ್ಯಾಗ್ನರ್ ಗ್ರೂಪನ್ನು ವಿರೋಧಿಸುವುದಕ್ಕಾಗಿ ಬೆಂಬಲ ಹಾಗೂ ಸುಡಾನ್ನ ಭೌಗೋಳಿಕ ರಾಜಕೀಯದಲ್ಲಿ ಪರೋಕ್ಷವಾಗಿ ಹತೋಟಿ ಹಿಡಿಯುವುದು ಈ ಉಕ್ರೇನ್ನ ಉದ್ದೇಶವಾಗಿದೆ.
ಇನ್ನು ನಾವು ಎರಡನೇ ಮಿಲಿಟರಿ ಪಡೆಯಾದ RSFಗೆ ಬೆಂಬಲಿಸುತ್ತಿರುವ ಜಾಗತಿಕ ಶಕ್ತಿಗಳು ಯಾವುವು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದು ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಿದೆ. ಈ ಶಸ್ತ್ರಾಸ್ತ್ರಗಳು ಚೀನಿ ಡ್ರೋನ್ಗಳು, ಮೆಷಿನ್ ಗನ್ಗಳು, ಚಾಡ್ ಮಾರ್ಗದ ಮೂಲಕ ಪಿರಂಗಿಗಳನ್ನು ಸುಡಾನ್ಗೆ ತಲುಪಿಸ್ತಿದೆ. ಜೊತೆಗೆ ಆರ್ಥಿಕ ನೆರವು, ಚಿನ್ನದ ವ್ಯಾಪಾರ ಸೌಲಭ್ಯ ಮಾಡಿಕೊಳ್ಳುವುದು, SAF ಅನ್ನು ಇಸ್ಲಾಮಿಕ್ ಪುನರುತ್ಥಾನ ತಡೆಗಟ್ಟುವುದು, ಪ್ಯಾರಾಮಿಲಿಟರಿಗಳ ಮೂಲಕ ಪ್ರಭಾವವನ್ನು ವಿಸ್ತರಿಸುವುದು, ಕೃಷಿ ಹೂಡಿಕೆಗಳು ಮತ್ತು ಕೆಂಪು ಸಮುದ್ರದಲ್ಲಿರುವ ಬಂದರುಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಈ UAEಯ ಉದ್ದೇಶವಾಗಿದೆ. ಇನ್ನು ಎರಡನೇದಾಗಿ ಇಥಿಯೋಪಿಯಾ ಜಂಟಿ ಕಾರ್ಯಾಚರಣೆ ಮತ್ತು ರಾಜಕೀಯ ಬೆಂಬಲಕ್ಕಾಗಿ RSF ಅನ್ನು ಬೆಂಬಲಿಸುತ್ತಿದೆ. ಇನ್ನು ಮೂರನೇದಾಗಿ ಎರಿಟ್ರಿಯಾ. ಈ ದೇಶ RSF ಮಿಲಿಟರಿಗಳಿಗೆ ತರಬೇತಿ ಶಿಬಿರಗಳನ್ನು ನಡೆಸ್ತಿದೆ. ಇನ್ನು ನಾಲ್ಕನೇದಾಗಿ ವ್ಯಾಗ್ನರ್ ಗ್ರೂಪ್. ಇದು ರಷ್ಯಾ ಸಂಬಂಧಿತ ಸೈನಿಕರು ಇರ್ತಾರೆ. ಈ ವ್ಯಾಗ್ನರ್ ಗ್ರೂಪಲ್ಲಿ ಶಸ್ತ್ರಾಸ್ತ್ರ ಕಾರ್ಯಾಚರಣೆಗೆ ಬೆಂಬಲ, ಡಾರ್ಫೋರ್ನಲ್ಲಿ ಚಿನ್ನದ ಗಣಿ ಮೇಲೆ ಹಿಡಿತ, ಆಫ್ರಿಕಾದಲ್ಲಿ ರಷ್ಯಾದ ಪ್ರಾಕ್ಸಿ ಪ್ರಭಾವ. ಇದು ಮೊದಲು RSF ಅನ್ನು ಬೆಂಬಲಿಸಿತ್ತು, ಈಗ ತನ್ನ ಬೆಂಬಲವನ್ನು ವಾಪಸ್ ಪಡೆದಿದೆ. ಇನ್ನು ಈ ಅಂತರ್ಯುದ್ಧದಲ್ಲಿ ಜಾಗತಿಕ ಶಕ್ತಿಗಳು ತಮ್ಮ ಸ್ವಾಯತ್ತಾಸಕ್ತಿಯನ್ನು ಯಾವ ರೀತಿ ಬಳಸ್ಕೊಳ್ತಿದ್ದಾವೆ ಅನ್ನೋದನ್ನು ನೋಡೋದಾದರೆ, ಆಫ್ರಿಕಾದ ಅತಿದೊಡ್ಡ ದೇಶಗಳಲ್ಲಿ ಒಂದಾದ ಸುಡಾನ್ನಲ್ಲಿ 2023 ಏಪ್ರಿಲ್ 15ರಂದು ಎರಡು ಮಿಲಿಟರಿ ಪಡೆಯಾದ ಜನರಲ್ ಅಬ್ದೆಲ್ ಫತಾ ಅಲ್ ಬುರ್ಹಾನ್ ನೇತೃತ್ವದ SAF ಮತ್ತು ಹೆಮ್ದೇತಿ ನೇತೃತ್ವದ RSF ನಡುವೆ ಅಂತರ್ಯುದ್ಧ ಆರಂಭವಾದ ದಿನದಿಂದ ಅನೇಕ ಜಾಗತಿಕ ಶಕ್ತಿಗಳು ಎರಡೂ ಮಿಲಿಟರಿ ಪಡೆಗಳಿಗೆ ಬೆಂಬಲಿಸಿವೆ ಮತ್ತು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಂಬಲವನ್ನು ಬದಲಿಸಿವೆ. ಈ ಯುದ್ಧವು ರಾಜಕೀಯ ಅಧಿಕಾರಕ್ಕಾಗಿ ಆರಂಭವಾಗಿ ಇಂದು ವಿಶ್ವದ ಅತಿ ಭಯಾನಕ ಮಾನವೀಯ ಸಂಕಷ್ಟವಾಗಿ ಬದಲಾಗಿದೆ. ಜಾಗತಿಕ ಶಕ್ತಿಗಳು ಸುಡಾನ್ನ ಭೂ ರಾಜಕೀಯ, ಆರ್ಥಿಕ, ವಿಶೇಷವಾಗಿ ಕೆಂಪು ಸಮುದ್ರದ ಮೂಲಕ ಬಂದರುಗಳ ಸ್ಥಾಪನೆ ಮತ್ತು ವ್ಯಾಪಾರ ಹಾಗೂ ನೈಸರ್ಗಿಕ ಸಂಪನ್ಮೂಲ ಅಂದರೆ ಚಿನ್ನಕ್ಕಾಗಿ ಮತ್ತು ನೈಲ್ ನದಿಯ ನೀರಿಗಾಗಿ ತಮ್ಮ ಹಿತಾಸಕ್ತಿಗಳಿಗಾಗಿ ಬೆಂಬಲ ನೀಡಿ ಯುದ್ಧವನ್ನು ಇನ್ನಷ್ಟು ಉದ್ರೇಕಗೊಳಿಸುತ್ತಿವೆ. ಇನ್ನು ಹೆಮ್ದೇತಿ ನೇತೃತ್ವದ RSF ಬೆಂಬಲ ನೀಡುತ್ತಿರುವ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಅರಬ್ ದೇಶದ ಚಿನ್ನದ ಮೂಲ ಇರುವುದೇ ಸುಡಾನ್ನಲ್ಲಿ. ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ UAE ಕೂಡ ಒಂದು. ತನ್ನ ಹಿತಾಸಕ್ತಿಗಾಗಿ RSFಗೆ ಹಣಕಾಸು ಮತ್ತು ಸುಡಾನ್ನ ನೆರೆಯ ರಾಷ್ಟ್ರವಾದ ಚಾದ್ ಮೂಲಕ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಬೆಂಬಲಿಸುತ್ತಿದೆ. ಈಜಿಪ್ಟ್, ಸೌದಿ ಅರೇಬಿಯಾ, ರಷ್ಯಾ, ಟರ್ಕಿ, ಇರಾನ್, ಕತಾರ್ ತರದ ರಾಷ್ಟ್ರಗಳು SAFಗೆ ಬೆಂಬಲ ನೀಡುತ್ತಿವೆ. ಈ ಮೇಲಿನ ಎಲ್ಲ ರಾಷ್ಟ್ರಗಳ ಪ್ರಮುಖ ಗುರಿ ಸುಡಾನ್ನಲ್ಲಿ ಹರಿಯುವ ನೈಲ್ ನದಿ, ಅಲ್ಲಿನ ಚಿನ್ನದ ನಿಕ್ಷೇಪಗಳು, ಕೆಂಪು ಸಮುದ್ರದಲ್ಲಿ ಬಂದರು ನಿರ್ಮಾಣ ಮತ್ತು ಅದರ ಮೂಲಕ ವ್ಯಾಪಾರ ಹಾಗೂ ಭೂ ಅಧಿಕಾರವನ್ನು ಪಡೆಯುವುದೇ ಆಗಿದೆ. ಈ ರಾಷ್ಟ್ರಗಳು ಸುಡಾನ್ ಮಿಲಿಟರಿ ಪಡೆಗಳಿಗೆ ಯುದ್ಧ ಶಸ್ತ್ರಾಸ್ತ್ರಗಳು, ಡ್ರೋನ್ಗಳು, ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಿವೆ. ಇದರ ಜೊತೆ ಜಾಗತಿಕವಾಗಿಯೂ ರಾಜಕೀಯ ಬೆಂಬಲವಾಗಿ ನಿಂತಿವೆ. ಇದರಲ್ಲಿ ಕೆಲ ರಾಷ್ಟ್ರಗಳು UAE ವಿರುದ್ಧ ಒಳಸಂಚಿಗೆ ಸುಡಾನ್ ದೇಶದ ಮಿಲಿಟರಿಯನ್ನು ಬಳಸಿಕೊಳ್ತಿವೆ. ಆರ್ಥಿಕವಾಗಿ ಬಲಿಷ್ಠವಾಗಿರುವ ರಾಷ್ಟ್ರಗಳು ಸುಡಾನ್ನಲ್ಲಿ ತಮ್ಮ ಆರ್ಥಿಕತೆಯನ್ನು ಹೂಡುವ ಮೂಲಕ ಬೆಂಬಲ ಕೊಡ್ತಿವೆ. ಟರ್ಕಿ, ಸೌದಿ ಅರೇಬಿಯಾ, ಕತಾರ್ನಂತಹ ರಾಷ್ಟ್ರಗಳು ಇಸ್ಲಾಮಿಕ್ ನೆಟ್ವರ್ಕ್ಗಳನ್ನು ಬೆಳೆಸುವಲ್ಲಿ ಪ್ರಯತ್ನಿಸ್ತಿವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ, ಶಕ್ತಿ ಕೇಂದ್ರವಾಗಿ ಮಾರ್ಪಡುತ್ತಿರುವ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ ದುಬೈ. 1900ರಿಂದಲೂ ದುಬೈ ಚಿನ್ನದ ನಗರವಾಗಿ ಬೆಳೆಯುತ್ತಲೇ ಬಂದಿದೆ. 1970ರ ದಶಕದಲ್ಲಿ ಅರಬ್ ದೇಶವು ಅತಿ ಹೆಚ್ಚು ತೈಲವನ್ನು ಹೊಂದಿದ್ರಿಂದ ಇಡೀ ಜಗತ್ತನ್ನು ತನ್ನೆಡೆಗೆ ಸೆಳೆಯಿತು. ವಿಮಾನ ನಿಲ್ದಾಣ, ಪ್ರಸಿದ್ಧ ಆಟದ ಮೈದಾನ, ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಬಂದರು ನಿರ್ಮಾಣ ಜೊತೆಗೆ ಚಿನ್ನದ ಮಾರುಕಟ್ಟೆಯನ್ನು ತೆರೆಯಿತು. 0% ಸುಂಕದೊಂದಿಗೆ ಚಿನ್ನವನ್ನು ಖರೀದಿ ಮಾಡುವಲ್ಲಿ ಜೊತೆಗೆ ಸಂಸ್ಕರಿಸಿ ಮಾರಾಟ ಮಾಡಲು ಜಗತ್ತಿಗೆ ಸೂಕ್ತ ಸ್ಥಳವಾಯಿತು ದುಬೈ. ಜಗತ್ತಿನಲ್ಲಿ UAE ಚಿನ್ನದ ನಗರವೆಂದೇ ಕರೆಸಿಕೊಂಡಿತು. ಪ್ರಸ್ತುತ ಅರಬ್ ದೇಶದಲ್ಲಿ 20ಕ್ಕೂ ಹೆಚ್ಚು ಚಿನ್ನದ ಸಂಸ್ಕರಣಾ ಘಟಕಗಳು ಜೊತೆಗೆ 7,000ಕ್ಕೂ ಹೆಚ್ಚು ಚಿನ್ನದ ವ್ಯಾಪಾರಿಗಳಿದ್ದಾರೆ. ಇದು ಪ್ರತಿ ವರ್ಷ 1,000 ಟನ್ಗಳಿಗಿಂತ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ತದೆ. ಅದರಲ್ಲಿ 2/3 ಚಿನ್ನವು ಆಫ್ರಿಕಾ ದೇಶದಿಂದ ಬರ್ತದೆ. ಆದರೆ ಸಮಸ್ಯೆ ಆರಂಭವಾಗುವುದು ಇಲ್ಲಿಂದಲೇ. ಆಫ್ರಿಕಾ ದೇಶದಿಂದ ಬರುವ ಚಿನ್ನವು ನೈಸರ್ಗಿಕವಾಗಿ ದೊರೆಯುತ್ತಿದ್ದು ಇದನ್ನು ಅರಬ್ ದೇಶಗಳಿಗೆ ಸಾಗಿಸಲು ಮುಕ್ತ ವಾತಾವರಣವಿದೆ. ಇದಕ್ಕೆ ಬೆಂಬಲವಾಗಿ ನಿಂತಿರುವುದೇ ಕೆಲ ಮಿಲಿಟರಿ ಪಡೆಗಳು. ಈ ಮಿಲಿಟರಿ ಪಡೆಗಳ ಸ್ಥಾಪನೆಯ ಹಿಂದಿರುವ ಶಕ್ತಿಗಳು ಮತ್ತದೇ ಸಾಮ್ರಾಜ್ಯಶಾಹಿಗಳು, ಅಂದರೆ ನವ ವಸಾಹತು ಶಕ್ತಿಗಳಾಗಿ ಪ್ರಯತ್ನಿಸುತ್ತಿರುವ ದೇಶಗಳು. ಈ ಮಿಲಿಟರಿ ಪಡೆಗಳಿಗೆ ಆರ್ಥಿಕವಾಗಿ ಹಾಗೂ ಯುದ್ಧದ ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿರುವುದಕ್ಕೆ ಅವುಗಳು ಸಹ ಸಾಮ್ರಾಜ್ಯಶಾಹಿಗಳ ಬೆಂಬಲಕ್ಕೆ ನಿಂತಿವೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಸಂಗತಿ ಏನೆಂದರೆ, ಸುಡಾನ್ ಆಗಲಿ,
ಆಫ್ರಿಕಾ ಆಗಲಿ ದೊಡ್ಡ ಪ್ರಮಾಣದ ಯಾವ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದಿಲ್ಲ. ಇವೆಲ್ಲವೂ ಸಾಮ್ರಾಜ್ಯಶಾಹಿ ಶಕ್ತಿಗಳು ಮತ್ತು ಅವುಗಳನ್ನು ನಿಯಂತ್ರಿಸುವ ಶಸ್ತ್ರಾಸ್ತ್ರ ಕಂಪನಿಗಳ ತಯಾರಿಸಿ ನವ ವಸಾಹತುಗಳಾಗಿ ಸೃಷ್ಟಿಸಲು ಪೈಪೋಟಿಯಲ್ಲಿರುವ ರಾಷ್ಟ್ರಗಳೇ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳನ್ನು ಆಫ್ರಿಕಾ ದೇಶದ ಮೇಲೆ ಸುರಿಯುತ್ತಿದ್ದಾರೆ. ಈ ಅಂತರ್ಯುದ್ಧಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಎಂಬುದನ್ನು ಗಮನಿಸೋದಾದರೆ, ಸುಡಾನ್ ಶಸ್ತ್ರಾಸ್ತ್ರ ಪಡೆ ಅಂದರೆ SAFನೊಂದಿಗೆ 2 ವರ್ಷಕ್ಕೂ ಹೆಚ್ಚು ಕಾಲ ಅರೆಸೇನಾ ಪಡೆಯಾದ RSF ಜೊತೆ ಅಂತರ್ಯುದ್ಧ ನಡೆಸಿದ ನಂತರ ಕದನ ವಿರಾಮಕ್ಕೆ ಅಮೆರಿಕ ಪ್ರಸ್ತಾವನೆ ಕಳಿಸಿದೆ. ಈ ಪ್ರಸ್ತಾವನೆಗೆ RSF ಒಪ್ಪಿಕೊಂಡಿರುವುದಾಗಿ ಹೇಳಿದೆ ಎಂದು ಅಲ್ ಜಜೀರಾ ವರದಿ ಮಾಡಿದೆ. ಯುದ್ಧದ ದುರಂತ ಮಾನವೀಯ ಪರಿಣಾಮಗಳನ್ನು ಪರಿಹರಿಸಲು ಮತ್ತು ನಾಗರಿಕರ ರಕ್ಷಣೆಯನ್ನು ಮುಂದುವರಿಸಲು ಸೌದಿ ಅರೇಬಿಯಾ, ಈಜಿಪ್ಟ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಅಮೆರಿಕ ನೇತೃತ್ವದ ಕ್ವಾಡ್ ಮಧ್ಯವರ್ತಿ ಗುಂಪು ಪ್ರಸ್ತಾಪಿಸಿದ ಮಾನವೀಯ ಕದನ ವಿರಾಮವನ್ನು ಸ್ವೀಕರಿಸುವುದಾಗಿ ಅರೆಸೇನಾ ಪಡೆಯಾದ RSF ಹೇಳಿಕೊಂಡಿದೆ. 2 ವರ್ಷಕ್ಕೂ ಹೆಚ್ಚು ಕಾಲ ಈ ಅಂತರ್ಯುದ್ಧದಲ್ಲಿ ಆಫ್ರಿಕಾದ ಸೂಡಾನ್ನಿಂದ ಎಷ್ಟು ಸಂಪತ್ತು ದೇಶ ವಿದೇಶಗಳಿಗೆ ರಫ್ತಾಗಿದೆಯೋ ಅಷ್ಟೇ ಮಟ್ಟಿಗೆ ಸೂಡಾನ್ ದೇಶದ ರಕ್ತವೂ ಹರಿದಿದೆ. ದೊಡ್ಡ ಪ್ರಮಾಣದಲ್ಲಿ ಜನರ ನರಮೇಧಗಳು ನಡೆದಿವೆ. ಜಾಗತಿಕ ಶಕ್ತಿಗಳ ಸ್ವಾಯತ್ತ ಶಕ್ತಿಯಲ್ಲಿ ಕೇವಲ ಸುಡಾನ್ನ ನೈಸರ್ಗಿಕ ಸಂಪತ್ತು ನಾಶವಾಗಿಲ್ಲ, ಅಲ್ಲಿನ ಜನ, ಅಲ್ಲಿನ ಸಂಸ್ಕೃತಿಯೂ ನಾಶವಾಗಿದೆ. ಈ ಎಲ್ಲ ದೇಶಗಳು ತಮ್ಮ ಪರೋಕ್ಷ ಹಿತಾಸಕ್ತಿಯ ಮೂಲಕ ಸುಡಾನ್ ಯುದ್ಧವನ್ನು ಬೆಂಬಲಿಸುತ್ತಿರುವುದನ್ನು ಬಿಟ್ಟು ಮಾನವೀಯ ನೆಲೆಯಿಂದ ಯೋಚಿಸಿ ಸುಡಾನಿನಲ್ಲಿ ಶಾಂತಿ ನೆಲೆಸಲು ಅನುವು ಮಾಡಿಕೊಡ್ಬೇಕಾಗಿದೆ. ಇಲ್ಲಿ ನಡೆಯುತ್ತಿರುವ ನರಮೇಧಕ್ಕೆ ಭಾರತವು ತಕ್ಷಣವೇ ಪ್ರತಿಕ್ರಿಯಿಸಬೇಕಾಗಿದೆ. ಶಾಂತಿ ನೆಲೆಸಲು ಭಾರತವು ಮುಂದೆ ಬಂದು ಮಾತನಾಡಬೇಕಾಗಿದೆ. ಈಗಾಗಲೇ ಸುಡಾನ್ ತೀವ್ರ ಬಿಕ್ಕಟ್ಟಿನಲ್ಲಿ ಸಿಲುಕಿದೆ. ಗಾಜಾ ಮತ್ತು ಪ್ಯಾಲೆಸ್ತೈನಲ್ಲಿ ಸಾವಿರಾರು ಜನರ ನರಮೇಧ ನಡೆಯುತ್ತಿರುವ ಸಂದರ್ಭದಲ್ಲಿ ಮೌನ ವಹಿಸಿದ್ದ ವಿಶ್ವಸಂಸ್ಥೆ ಇಲ್ಲಿಯಾದರೂ ಮಾತನಾಡಬೇಕಾಗಿದೆ. ಜಗತ್ತಿನ ದೊಡ್ಡಣ್ಣನಾದ ಅಮೆರಿಕವೂ ಸಹ ಯುದ್ಧ ನಿಲ್ಲಿಸಲು ಮುಂದೆ ಬರಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.